ಹಲೋ ಹೇಳ್ಬೇಕು ಚಾಕ್ಲೇಟ್ ಕೊಡ್ತೀನಿ. ಹಲೋ ಅಲ್ಲ ನಮಸ್ಕಾರ ಕಂದ. ನಮಸ್ಕಾರ ಸ್ವಾಮಿ. ನಂಗೆ ಓಕೆ, ಏನ್ ಪುಟ್ಟ ನಿನ್ನ ಹೆಸರು? ಸುಭಿಕ್ಷಾ. ಸುದರ್ಶನ ನಿನ್ನ ಹೆಸರು? ಓಕೆ, ಏನ್ ಮಾಡ್ಕೊಂಡಿರೋದು? ಪಾಪು ನೀನ್ ಪಾಪುನ ಸ್ಕೂಲ್ಗೆ ಹೋಗ್ತಾ ಇಲ್ವಾ ನೀನು? ಹೋಗ್ತಾ ಇದ್ದೀನಿ. ಇಲ್ಲ ಸ್ವಾಮಿ, ಇನ್ನ ಕ್ಲಾಸ್ ಹೋಗ್ತಾ ಇದೀಯಾ ನೀನು? ಪೂಜಾ ಹೇಳಮ್ಮ. ಹೇಳು. ರಾಘವೇಂದ್ರ ಸ್ವಾಮಿ ಪೂಜಾ ಹೇಳು. ತಾತನ ಹೆಸರು ಹೇಳಕ್ ಬರ್ತಾ? ರಾಯರು. ಹ್ಮ್. ಹೇಳು ರಾಯರು. ಹೇಳ್ಬೇಕು ರಾಯರು. ಹೇಳು. ಹೇಳು. ಪೂಜಾಯ ರಾಘವಾಯ ಸತ್ಯ ಧರ್ಮವೃತ್ತಾಯ ಚ ಭಜತಾ ಕಲ್ಪ ವೃಕ್ಷಾಯ ನಮಃ ಕಾಮಧೇನವೇ. ರಾಯರಿದ್ದಾರೆ. ಹೇಳಮ್ಮ. ಹಾಯರಿದ್ದಾರೆ. ಇನ್ನೊಂದ್ಸಲ ಹೇಳ್ತೀಯಮ್ಮ? ಇನ್ನೊಂದ್ಸಲ ನನಗೆ ನಿಮ್ ಧ್ವನಿ ಕೇಳ್ಬೇಕಂತ ತುಂಬಾ ಇಷ್ಟ ಆಗ್ತಾ ಇದೆ. ಇನ್ನೊಂದ್ಸಲ ರಾಯರ ಹೆಸರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳಮ್ಮ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರಿದ್ದಾರೆ. ರಾಯರಿದ್ದಾರೆ. ನಾನು ಒಂದ್ ಮಾತು ಹೇಳ ನಿನಗೆ ಕಂದ. ನಿನ್ನ ಹೆಸರೇನು ಇವಾಗ? ಸುಭಿಕ್ಷಾ. ಸುರೀಕ್ಷಾ. ಇವಾಗ ನೀನು ನಾಳೆ ಎತ್ತರ ಮಟ್ಟಿಗೆ ಬೆಳಿತೀಯ. ನಿನ್ನ ಜಗತ್ತೇ ತಿರುಗಿ ನೋಡ್ಬೇಕು. ಅಷ್ಟು ಒಂದು ನೀನು ಒಂದು ಒಳ್ಳೆ ವಿದ್ಯಾಭ್ಯಾಸದಲ್ಲಿ ತುಂಬಾ ಚೆನ್ನಾಗಿ ಬೆಳಿತೀಯ ನೀನು. ಯಾಕಂದ್ರೆ ರಾಯರ ಕೃಪೆ, ರಾಯರ ಆಶೀರ್ವಾದ ನಿನ್ನ ಮೇಲಿದೆ. ಇವತ್ತು ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀನ್ ಇಷ್ಟೊಂದು ರಾಯರದು ಹೇಳ್ತಾ ಇದೀಯ ಅಂತ ಹೇಳಿದ್ರೆ ಕಂದ, ಜೀವನದಲ್ಲಿ ತುಂಬಾ ಎತ್ತರ ಮಟ್ಟಿಗೆ ನೀನ್ ಬೆಳಿತೀಯ. ಇದು ನನ್ನ ಧ್ವನಿ ಮುಖಾಂತರದಲ್ಲಿ ನಿನಗೆ ಸಲ್ಲಿಸ್ತಾ ಇದ್ದೀನಿ ತಾಯಿ. ಓಕೆನಮ್ಮ? ರಾಯರ ಅನುಗ್ರಹ ಆಶೀರ್ವಾದ, ತಾತನವರ ಆಶೀರ್ವಾದ ಅನುಗ್ರಹ ನಿನ್ನ ಮೇಲೆ ಇರ್ಲಿ ತಾಯಿ. ಓಕೆನಮ್ಮ? ನೀನ್ ಸ್ಕೂಲ್ಗೆ ಹೋಗ್ತೀಯ ತಾನೆ? ಓಕೆ, ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ಒಳ್ಳೆ ವಿದ್ಯಾಭ್ಯಾಸವನ್ನು ಕಲಿಬೇಕು. ತಂದೆ ತಾಯಿಗೆ ತಕ್ಕ ಮಗಳಾಗಿ ಒಳ್ಳೆ ಒಂದು ಇದ್ರಲ್ಲಿ ಕಲಿಬೇಕು. ಓಕೆನಮ್ಮ? ಖಂಡಿತ. ನಾನು ನಿಮ್ಮ ಮನೆಗೆ ಬರ್ಲಾ ಊಟ ಮಾಡೋದಕ್ಕೆ? ಓಕೆ, ಊಟ ಏನ್ ಕೊಡ್ತೀಯ ನನಗೆ? ಅನ್ನ ಸಾಂಬಾರು. ಅನ್ನ ಸಾಂಬಾರು ಕೊಡ್ತೀಯಾ? ನೀನೇ ಬಡಿಸ್ತೀಯ ಅಥವಾ ನಿಮ್ಮ ಅಜ್ಜಿ ಕಡೆಯಿಂದ ಬಡಿಸ್ತೀಯ, ಮಮ್ಮಿ ಕಡೆಯಿಂದ ಬಡಿಸ್ತೀಯಾ ನನಗೆ? ನಾನ್ ಬರ್ತೀನಿ. ಓ, ನೀನೇ ಬಡಿಸ್ತೀಯಾ? ಓಕೆ, ಅನ್ನ ಸಾಂಬಾರು ಮತ್ತೇನ್ ಕೊಡ್ತೀಯಾ? ಪಲ್ಯ. ಪಲ್ಯ. ಓಹೋ, ಏನ್ ಅದ್ಭುತವಾಗಿ ಮಾತಾಡ್ತಾ ಇದೀಯ ಕಂದ ನೀನು. ಸ್ವಾಮಿ ಇನ್ನು 3 ವರ್ಷ ಅಷ್ಟೇ ಸ್ವಾಮಿ. ಎಷ್ಟಮ್ಮ ತಾಯಿ? 3 ವರ್ಷ ಸ್ವಾಮಿ. ಅಯ್ಯೋ ತಾಯಿ, ನಿನ್ನ ಹತ್ರ ಮಾತಾಡ್ತಾ ಇದ್ರೆ ಕಂದ ನನ್ ಮೈಯೆಲ್ಲ ರೋಮಾಂಚನ ಆಗತ್ತಮ್ಮ. 3 ವರ್ಷದಲ್ಲಿ ಇಷ್ಟೊಂದೆಲ್ಲ ಮಾತಾಡ್ತೀಯಮ್ಮ ನೀನು. ಚೆನ್ನಾಗಿ ಓದ್ಬೇಕು ನೀನು. ಓಕೆನಾ? ವೆಂಕಟನಾಥ ವಿದ್ಮಯ ಹೇಳಮ್ಮ. ವೆಂಕಟನಾಥ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಇನ್ನೊಂದ್ಸಲ ಹೇಳ್ಬೇಕು. ವೆಂಕಟನಾಥ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಅಲ್ಲಕ್ಕಂತ ನೀನ್ ಮಂತ್ರಾಲಯಕ್ಕೆ ಹೋಗಿದ್ದೀನಮ್ಮ? ಯಾವಾಗ ಹೋಗಿದ್ದಿ? ತಾತವ್ರು ನೋಡ್ಕೊಂಡ್ ಬಂದಿದ್ಯಾ? ರಾಯರ್ನ ನೋಡ್ಕೊಂಡ್ ಬಂದಿದ್ಯಮ್ಮ? ಅವಾಗ ಹೋಗಿದ್ದೆ. ಯಾವಾಗ ಹೋಗಿದ್ದಿ ಕಂದ? ಅವತ್ತು ಹೋಗಿದ್ದೆ ರಾಯರ ಮಠಕ್ಕೆ. ಓ, ಅದಕ್ಕೆ ನಿನಗೆ ಇಷ್ಟು ಅನುಗ್ರಹ ಆಗಿರೋದು. ನೀನ್ ಚೆನ್ನಾಗ್ ಓದ್ತೀಯ, ನೀನ್ ಚೆನ್ನಾಗ್ ಓದ್ತೀಯ. ಮುಂದೆ ಒಳ್ಳೆ ಸ್ಥಾನದಲ್ಲಿ ಇರ್ತೀಯ. ಖಂಡಿತ ನಿನಗೆ ರಾಯರ ಆಶೀರ್ವಾದ ಇದೆ ತಾಯಿ. ವೈಭವ್ ಇದ್ದಾನೆ. ಯಾರು? ವೈಭವ್. ಏನು? ಅಣ್ಣ ವೈಭವ್. ವೈಭವ? ಓಕೆ. ಯಾವ ಊರು ನಿಮ್ದು? ಚಿಕ್ಕಬಳ್ಳಾಪುರ ಅಂತ ಹೇಳಿ. ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಿರೋದು ನೀವು? ಚಿಕ್ಕಬಳ್ಳಾಪುರದಲ್ಲಿ ವಾಪ್ಸಂದ್ರ. ವಾಪ್ಸಂದ್ರ. ಓ, ನಿಮ್ ಮನೆ ಅಡ್ರೆಸ್ ಗೊತ್ತಾ ನಿನಗೆ? ಆಯ್ತು, ನಿಮ್ ಮನೆಗ್ ಬರ್ತೀನಿ ಹಾಗಾದ್ರೆ ಊಟ ಮಾಡೋದಕ್ಕೆ. ಓಕೆನಾ?
ಪ್ರಶಾಂತಿ ಬೆಲ್ಲ ಮಂದಿರ ಸ್ಕೂಲ್. ಪತಾಂಶಿ ಬಾಲ ಮಂದಿರ ಸ್ಕೂಲ್ ಹತ್ರ ಬರ್ರಿ. ಅಲ್ಲಿ ನಾನು ಇರ್ತೀನಿ, ಅಲ್ಲಿ ನಾನು ಕರ್ಕೊಂಡ್ ಬರ್ತೀನಿ. ಅಲ್ಲಿ ನನಗ್ ಮನೆ ಗೊತ್ತಾಗಲ್ಲ, ನಿಮ್ಮ ಅಡ್ರೆಸ್ ಗೊತ್ತಾಗಲ್ಲ, ನೀನ್ ಬಂದ್ ಕರ್ಕೊಂಡು ಹೋಗ್ತೀಯ ನನ್ನ? ಕರ್ಕೊಂಡು ಹೋಗ್ತೀನಿ. ಓಕೆ, ನಾನು ಎಲ್ಲಿ ಬರ್ಲಿ ಇವಾಗ? ಹಾಗಾದ್ರೆ ಅಲ್ಲಿ ಬರ್ತೀನಿ, ಅಲ್ಲಿ ಬಂದ ಮೇಲೆ ಬಸ್ ಸ್ಟಾಪ್ ಹತ್ರ ಬರ್ತೀನಿ, ಫೋನ್ ಮಾಡ್ತೀನಿ, ನಾನು ಕರ್ಕೊಂಡು ಹೋಗ್ಬೇಕು ಬಂದು. ಸರಿ, ಬಂದು ನಿಮ್ ಮನೇಲಿ ಊಟ ಮಾಡ್ತೀನಿ, ಓಕೆನಾ? ತುಂಬಾ ಖುಷಿ ಆಯ್ತು ಕಂದ ನಿನ್ನ ಹತ್ರ ಮಾತಾಡಿ. ಎಷ್ಟು ಅದ್ಭುತವಾಗಿ ಮಾತಾಡ್ತಾ ಇದೀಯಾ. ಆ ವಾಕ್ಯಗಳು ಎಷ್ಟು ಅದ್ಭುತವಾಗಿ ನೀನು ಮಾತಾಡ್ಕೊಂಡು, ಗುರು ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ನಿನ್ನ ಮೇಲೆ ಇದೆ ಕಂದ. ಒಳ್ಳೇದಾಗ್ಲಿ ತಾಯಿ. ಮಬ್ಬಿ ಕೇಳ್ಕೊಂಡು ತಾಯಿ, ತುಂಬಾ ಖುಷಿ ಆಯ್ತಮ್ಮ ನಿಮ್ಮ ಮಗಳ ಹತ್ರ ಮಾತಾಡಿದ್ದಕ್ಕೆ. ಅದ್ಭುತವಾಗಿ ಮಾತಾಡಿದ್ರೆ ಖಂಡಿತ ಆ ಮಗುಗೆ ಎಜುಕೇಶನ್ ಕೊಡ್ಸಮ್ಮ. ಏನೇ ಒಂದು ಕಷ್ಟ ಇದ್ರೂ ಪರವಾಗಿಲ್ಲ, ಬಟ್ ಮಗಳು ಮಾತ್ರ ತಂದೆ ತಾಯಿಗೆ ಒಳ್ಳೆ ತಕ್ಕ ಮಗಳಾಗ್ತಾರೆ. ಯಾಕಂದ್ರೆ ರಾಯರ ಆಶೀರ್ವಾದ ಇದೆ ಆ ಕಂದನ ಮೇಲೆ. ಈ 3 ವರ್ಷದಲ್ಲಿ ಇಷ್ಟೊಂದು ಮಾತಾಡ್ತಾ ಇದಾರಂದ್ರೆ ನೀವು ನಿಜವಾಗ್ಲೂ ಪುಣ್ಯವಂತರಮ್ಮ ತಾಯಿ. ಸ್ವಾಮಿ 4 ಭಾಷೆ ಮಾತಾಡ್ತಾಳೆ ಸ್ವಾಮಿ. 4 ಭಾಷೆ ಯಾವ್ಯಾವ್ದಮ್ಮ? ಉರ್ದು ಮಾತಾಡ್ತಾಳೆ ಸ್ವಾಮಿ, ಅವ್ರ ಅರಬಿ ಎಲ್ಲ ಓದ್ತಾಳೆ ಸ್ವಾಮಿ. ಹೌದಾ? ಸ್ವಾಮಿ. ಒಂದ್ಸಲ ಮಾತಾಡ್ಸಮ್ಮ, ಇನ್ನೊಂದ್ಸಲ. ಅರಬಿ ಅವ್ ಯಾವ? ಪುಟ್ಟಿ ಬಾಯ್ಲಿ. ಒಂದ್ ಹತ್ರ ಇರಲ್ಲ ಸ್ವಾಮಿ, ಓಡಾಕ್ತಾಳೆ ಎಲ್ರಿಗೂ. ಇಲ್ಲ ಅಚ್ಚು ಅವಳು ಅಂದ್ರೆ ಎಲ್ಲ. ಅವ್ರಿಗೆ ಎಷ್ಟು ಭಾಷೆ ಬರ್ತದನ್ನ ಮಾತಾಡ್ಸಮ್ಮ. ಇವಾಗ ನಾನು ಅದನ್ನ ರೆಕಾರ್ಡ್ ಮಾಡ್ಕೊಂತಾ ಇದ್ದೀನಿ. ಪುಟ್ಟಿ ಪುಟ್ಟಿ ಬಾಯ್ಲಿ. ಬಂದೆ ಅಲ್ಲಲ್ಲ ಅಂತ ಹೇಳಮ್ಮ. ಅಲ್ಲಾಜಿ ಅಂತ ಹೇಳು. ಔಷ್ಬಿಲ್ಲ ಅಂತ ಹೇಳು. ಓಕೆ, ನೀನ್ ಯಾವ್ಯಾವ ಲ್ಯಾಂಗ್ವೇಜ್ ಮಾತಾಡ್ತಿ, ಯಾವ್ಯಾವ ಭಾಷೆ ಮಾತಾಡ್ತಿ ಅದನ್ನ ಮಾತಾಡು ಇವಾಗ. ಅಲ್ಲ, ಔಷ್ಬಿಲ್ಲಾಹಿ ಸ್ವಾಮಿ ಅರಬಿ ಓದ್ತಾ ಇರೋದವಳು. ಓಕೆ, ಮಿರಾಜಿ ಬಿಸ್ಮಿಲ್ಲಾ ಹೀರೋ ಅಮ್ಮ ತತ್ತಿ ನಂಬರ್ ಶೇಖ್ ತೆಲುಗು ಮಾತಾಡು. ರಬ್ಬನಾ ಆತಿನಾ ಫಿದ್ ದುನಿಯಾ ಹಸನತುಂ ಫಿಲ್ ಆಖಿರತಿ ಹಸಬನ್ನ. ಯಾವ ಭಾಷೆ ಇದು ಮಾತಾಡಿರೋದು? ಉರ್ದುನೇ ಸ್ವಾಮಿ ಮಾತಾಡ್ತಿರೋದು. ಅವ್ರದ್ದು ಫುಲ್ಲು ಇದ್ ಹೇಳ್ತಿದ್ದಾಳೆ. ಅವ್ರದ್ದು ಅರಬಿದ್ ಬುಕ್ ಇರುತ್ತಲ್ಲ ಸ್ವಾಮಿ, ದೊಡ್ಡ ಬುಕ್. ಆಯ್ತಮ್ಮ, ಇವಾಗ ಅದು ಏನೇನ್ ಮಾತಾಡ್ತಾರೆ, ಅದು ಆ ಭಾಷೆ ಮುಗಿದ್ಮೇಲೆ ಮತ್ತೆ ಯಾವ ಭಾಷೆ ಮಾತಾಡ್ತಾರೆ ಅದನ್ನ ಸ್ವಲ್ಪ ಅವಾಗ ನೀವ್ ಹೇಳ್ತಾ ಇರಿ ನನಗೆ, ನಾನು ಅದನ್ನ ರೆಕಾರ್ಡ್ ಮಾಡ್ಕೊಂತ ಇದೀನಿ ತಾಯಿ. ತೆಲುಗು ಮಾತಾಡು. ಬಾಗುಂದರ್ ಅಂತ ಕೇಳು. ಹೇಳು. ಅಲ್ಲ ಅಂಕಲ್, ತುಂಬಾ ಚೆನ್ನಾಗಿದ್ದೇವೆ. ಅಯ್ಯೋ, ತೆಲುಗು ಮಾತಾಡು. ಬಾಗುನ್ನಾರ ಅಂತ ಕೇಳು. బాగున్నారా? నేను బాగున్నారు, మీరు బాగున్నారా? అయిపోయిందా భోజనము? ఓ, ఎక్కడున్నారు మీరు? ఎక్కడున్నారు ఇప్పుడు? చిబ్బలపూర్. అవునా, చాలా చాలా బాగా ಮಾತಾಡ್తున్నారు. ನನಗೂ ತೆಲುಗು ಬರುವುದಿಲ್ಲ ತಾಯಿ, ಪರವಾಗಿಲ್ಲ. ತುಂಬಾ ಖುಷಿ ಆಯ್ತು ನಿನ್ನ ಹತ್ರ ಮಾತಾಡಿದ್ದಕ್ಕೆ. ಮತ್ತೆ 3 ಲ್ಯಾಂಗ್ವೇಜ್ ಮಾತಾಡಿದ್ದಿ, ಕನ್ನಡ, ತೆಲುಗು, ಇಂಗ್ಲಿಷ್ ಮಾತಾಡ್ತಾಳೆ. ಇಂಗ್ಲಿಷ್ ಮಾತಾಡಮ್ಮ ತಾಯಿ, ನೋಡೋಣ. ಹೇಳಮ್ಮ. ರೈನ್ಸ್ ಹೇಳು. ರೈನ್ಸ್ ಹೇಳು. ಜಾನಿ ಜಾನಿ ಅಂತ ಹೇಳು. ಜಾನಿ ಜಾನಿ ಎಸ್ ಪಾಪ. ಓಕೆ, ಫುಲ್ ಹೇಳ್ಬಿಡು. ಈಟಿಂಗ್ ಶುಗರ್ ನೋ ಪಾಪ. ಟೆಲಿಂಗ್ ಲೈಸ್ ನೋ ಪಾಪ. ಓಪನ್ ಯುವರ್ ಮೌತ್. ಅಯ್ಯೋ, ಯಾರಾದ್ರೂ ಮಾತನಾಡಿದ್ರೆ ಮಾತಾಡ್ತಾಳೆ ಸ್ವಾಮಿ, ಎಲ್ಲ ಮಾತಾಡ್ತಾಳೆ. ಇಲ್ಲಮ್ಮ, ತುಂಬಾ ಖುಷಿ ಆಯ್ತು. ನಿಜವಾಗ್ಲು ಮಕ್ಕಳಂದ್ರೆ ದೇವ್ರ ಅಂತಾರಲ್ಲಮ್ಮ, ಇದೇ ತಾಯಿ. 1 ತಿಂಗಳು ಸ್ವಾಮಿ ನಾನು ಅವಳು ಇಬ್ರು ಐಸಿಲ್ ಇದ್ದಿತ್ತು. ಬೆಂಗಳೂರಲ್ಲಿ ಉಳಿಯೋದೇ ಇಲ್ಲ ಅನ್ಕೊಂಡಿದ್ವಿ. ಏನಮ್ಮ, ಏನಾಗಿರೋದು? 1 ತಿಂಗಳು ಸ್ವಾಮಿ ಅವಳು ಹುಟ್ಟಿದಾಗ ಐಸಿಲ್ ಇದ್ದಿತ್ತು ಬೆಂಗಳೂರಲ್ಲಿ. ಓಕೆ, ಉಳಿಯೋದೇ ಇಲ್ಲ ಅಂತ ಹೇಳಿದ್ರು. ಯಾಕಮ್ಮ, ಏನಾಗಿತ್ತು? ಆಗ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆಗ್ಲಿಲ್ಲ ಸ್ವಾಮಿ. 4 ಲಕ್ಷ ಕೊಡ್ರಿ, 1 ಜೀವ ಉಳಿಸ್ಕೊಡ್ತೀವಿ ಅಂತ ಹೇಳಿದ್ರು.
ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಮನೆಯವರು ಫ್ರೆಂಡ್ ಮುಖಾಂತರ ಬೆಂಗಳೂರು ವಾಣಿ ವಿಲಾಸ್ ಕರ್ಕೊಂಡೋಗಿ ಹ್ಮ್ ಅಲ್ಲಿ ಅವಾಗ ಸ್ವಾಮಿ ಇದ್ದಿದ್ದೆಲ್ಲ ಆಸ್ಪತ್ರೆಗೆ ಸುರಿದು ಹ್ಮ್ ಅವಳನ್ನ ನನ್ನನ್ನ ಉಳಿಸ್ಕೊಂಡ್ ಬಂದ್ರು ನಮ್ಮ ಮನೆಯವರು. ಹ್ಮ್ ಹ್ಮ್ ಒಂದ್ ತಿಂಗಳು ಇದ್ದಿದ್ದು ಸ್ವಾಮಿ ಹಾಸ್ಪಿಟಲ್ ಅಲ್ಲಿ. ಅವಾಗ್ಲೇ ತುಂಬಾ ಕಷ್ಟ ಆಗೋಗಿತ್ತು. ಅಳ್ಬೇಡಮ್ಮ. ಅದಕ್ಕೆ ಎಲ್ರು ಅದೇ ಅಂತಾರ, ಅಷ್ಟು ಕಷ್ಟ ಪಟ್ಟಿದ್ದಕ್ಕೂ ಒಳ್ಳೆ ಮಗು ಕೊಟ್ಟಿದ್ದಾರೆ, ಸುಮ್ನೆ ಇರು ಅಂತಾರ. ಅವಳು ಇಲ್ಲಮ್ಮ, ನೋಡ್ಕೊಂಡು ಒಂದು ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೀನಿ ನೋಡಮ್ಮ, ಆ ತಾಯಿ ಮಗಳು ಉಳಿಯೋದೇ ಇಲ್ಲ ಅಂತ ಹೇಳಿದ್ದು ಡಾಕ್ಟ್ರು ಇವತ್ತು ನಿಮ್ಮನ್ನ ಬದುಕಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೆಲ್ಲ ರಾಯರಿಚ್ಛೆ ಅಮ್ಮ. ನಿನ್ನ ಮಗಳು ಜೀವನದಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಹೋಗ್ತಾಳೆ, ಓಕೆನಮ್ಮ. ಸ್ವಾಮಿ ಈ ಚಿಕ್ಕ ವಯಸ್ಸು 3 ವರ್ಷದಲ್ಲೇ ಈ 4 ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ದಾರೆ ಅಂದ್ರೆ ಆ ಕಂದಮ್ಮ, ಖಂಡಿತ ಇದು ಎಲ್ಲ ರಾಯರ ಕೃಪೆಯಿಂದನೇ ಆಗಿರೋದು ತಾಯಿ, ಓಕೆನಮ್ಮ. ನೀವು ಮನುಷ್ಯರ ಪಾದ ಹಿಡ್ದಿಲ್ಲ, ರಾಯರ ಪಾದ ಹಿಡ್ದಿದ್ದೀರಾ. ಖಂಡಿತ ನೀವು ನಾನು ಹೇಳ್ಕೊಟ್ಟಂತ ರಥವನ್ನು ನೀವು ಸ್ಟಾರ್ಟ್ ಮಾಡಿ. ಸ್ವಾಮಿ ಮನೇಲಿ ಫೋಟೋ ಇದ್ರೆ ರಾಘವೇಂದ್ರ ಸ್ವಾಮಿ ನಂಗೆ ಹೇಳ್ತಾ ಇದಾರೆ, ನೀನ್ ಸುಮ್ನೆ ಇರು, ಅಳ್ಬೇಡ, ಎಲ್ಲ ಸರಿ ಹೋಗುತ್ತೆ, ಅಪ್ಪಗೆ ಕಾಸು ಕೊಡು ಅಂತಾನು ಹೇಳಿದೀನಿ ನಾನು ರಾಘವೇಂದ್ರ ಸ್ವಾಮಿಗೆ ಅಂತ ಹೇಳ್ತಾ ಇರ್ತಾಳೆ ಸ್ವಾಮಿ. ಓಹೋ ಹೋ ಹೋ ಎಲ್ಲ ಅವಳು ಹೇಳ್ತಾ ಇರ್ತಾಳೆ. ಇಲ್ಲಮ್ಮ, ಅದು ರಾಯರ ಇಚ್ಛೆ, ರಾಯರ ಅನುಗ್ರಹ, ರಾಯರ ಆಶೀರ್ವಾದದಿಂದನೇ ಆ ಮಗು ಬಂದಿರೋದು ತಾಯಿ. ಇವತ್ತು ಬದುಕಿದೆ 3 ವರ್ಷದಲ್ಲಿ ಇಷ್ಟೊಂದೆಲ್ಲ ಇದು ಇದೆ ಅಂತ ಹೇಳಿದ್ರೆ ಇದೆಲ್ಲ ರಾಯರ ಅನುಗ್ರಹದಿಂದನೇ ಆಗಿದೆ ತಾಯಿ. ಚಿಂತಿಸಬೇಡಮ್ಮ, ಖಂಡಿತ ಒಳ್ಳೇದಾಗತ್ತೆ. ರಾಯರ ಕೈ ಹಿಡಿದಿದ್ದಾರೆ. ಯಾಕಂದ್ರೆ ನೀವು ಮನುಷ್ಯರ ಪಾದ ಹಿಡ್ದಿಲ್ಲ, ರಾಯರ ಪಾದ ಹಿಡ್ದಿದ್ದೀರಾ. ಇವತ್ತು ನಾನು ನಿಮ್ಗೆ ಏನ್ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಿ ಮೊನ್ನೆ ಲಾಸ್ಟ್ ವೀಕಲ್ಲಿ, ಆ 9 ವಾರನು ನೀವು ಕಂಪ್ಲೀಟ್ ಮಾಡ್ಲೇಬೇಕು ತಾಯಿ. ಕಂಪ್ಲೀಟ್ ಮಾಡಿ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಗೆ ಅನುಗ್ರಹ ಆಗುತ್ತೆ ತಾಯಿ. ಅದೇ ಸ್ವಾಮಿ, ಇವಾಗ ಮನೆ ಅಲ್ಲಿ ಊರಿಗೆ ಶಿಫ್ಟ್ ಮಾಡ್ಬಿಟ್ಟು ರಾಯರ ಮಠಕ್ಕೆ ಕೊಟ್ಟೋಗೋಣ, ಹೋಗಿ 3 ದಿನ ಸೇವೆ ಮಾಡ್ಬಿಟ್ಟು ಬರೋಣ, ಹೂವ ಸ್ಟಾರ್ಟ್ ಆಗ್ಬಿಡುತ್ತೆ ಅಷ್ಟೊತ್ತಿಗೆ ಅಂತ ಹೇಳ್ತಿದ್ದಾರೆ ಸ್ವಾಮಿ. ಅದಕ್ಕೆ ಹೋಗ್ಬೇಕು ಅಲ್ಲಿ. ಆಯ್ತಮ್ಮ, ಖಂಡಿತ ಹೋಗಿ ಬನ್ನಿ. ಯಾಕಂದ್ರೆ ಅಂತ ಒಂದು ಸ್ಥಾನದಲ್ಲಿ ಹೋಗಿ ನೀವು ರಾಯರಲ್ಲಿ ಕೇಳ್ಕೊಂತೀರಂದ್ರೆ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಮ ಅನುಗ್ರಹ ಆಗುತ್ತೆ. ಚಿಂತಿಸಬೇಡಿ ತಾಯಿ, ಓಕೆನಮ್ಮ. ರಾಯರ್ನ ನಂಬಿ ಮನುಷ್ಯರ ಪಾದ ಹಿಡಿಬೇಡಿ. ನೀವು ರಾಯರ ಪಾದ ಹಿಡಿದಿದ್ದೀರಾ, ಇನ್ನು ಮುಂದೆ ಜೀವನದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಆ ಮಗುವಿಂದ ನಿಮ್ದು. ಹೌದು ಸ್ವಾಮಿ. ಹೌದಮ್ಮ ತಾಯಿ, ಯಾಕಂದ್ರೆ ಆ ಅದ್ಭುತ, ಆ ಮಾತು ಧ್ವನಿ ಕೇಳಿದ್ರೆ ಸಾಕು ಮೈಯೆಲ್ಲ ರೋಮಾಂಚನ ಆಗುತ್ತೆ. 3 ವರ್ಷದಲ್ಲಿ ಅಷ್ಟು ಅದ್ಭುತವಾಗಿ ಮಾತಾಡ್ತಾ ಇದಾರಲ್ಲ ನಮ್ಮ ಕಂದಮ್ಮ. 3 ವರ್ಷ ಸ್ವಾಮಿ. ಅವಳು ವಿಡಿಯೋ ಬೇಕಿದ್ರೆ ಕಳಿಸ್ತೀನಿ ನಾನು. ಇಷ್ಟಿದ್ದಾಳೆ, ಎಷ್ಟು ಮಾತಾಡ್ತಾಳೆ, ಎಲ್ಲಾರು ಅದೇ ಹೇಳ್ತಾರೆ ಸ್ವಾಮಿ. ಇಷ್ಟೇ ಅವಳು ಮಾತಾಡೋದು ಅಷ್ಟೇ, ಅದು ಬರ್ಲಿಲ್ಲ ಅಂದ್ರೂ ಅದನ್ನ ತಿರುಗಿಸ್ಕೊಂಡು ಸ್ಪಷ್ಟವಾಗಿ ಹೇಳ್ತಾಳೆ ಸ್ವಾಮಿ. ಓಕೆ, ಆ ತಾಯಿದು ಒಂದು ಫೋಟೋ ಇದ್ರೆ ಕಳ್ಸಮ್ಮ ನನಗೆ ಇವಾಗ. ಸ್ವಾಮಿ ಕಳಿಸ್ತೀನಿ. ಇವಾಗಲೇ ಕಳಿಸ್ತಮ್ಮ ಫೋಟೋನ. ಕಳಿಸ್ತೀನಿ ಸ್ವಾಮಿ. ಫೋಟೋನು ಕಳಿಸು, ಒಂದು ವಿಡಿಯೋನು ಕಳಿಸು, ನೋಡ್ತೀನಮ್ಮ. ಕಳಿಸ್ತೀನಿ ಸ್ವಾಮಿ. ಆಯ್ತಮ್ಮ ತಾಯಿ, ಚಿಂತಿಸ್ಬೇಡಮ್ಮ. ಪವಿತ್ರ ಅವ್ರು ಮಾತಾಡ್ತಾರೆ ಸ್ವಾಮಿ. ಓಕೆ ಅಮ್ಮ, ಆಯ್ತಮ್ಮ. ಹಲೋ, ನಮಸ್ತೆ ಸ್ವಾಮಿ. ನಮಸ್ಕಾರಮ್ಮ ತಾಯಿ, ಹೇಗಿದ್ದೀರಮ್ಮ? ಆರಾಮಿದ್ದೀರಿ ಸ್ವಾಮಿ, ನೀವು ಆರಾಮ ಸ್ವಾಮಿ? ಹ್ಞೂ ನಮ್ಮ ತಾಯಿ, ಆರಾಮಾಗಿದ್ದೀವಿ. ನೀವು ಆರಾಮಾಗಿದ್ದೀರಮ್ಮ? ಸ್ವಾಮಿ. ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ಆ ಕಂದಮ್ಮ ಅದ್ಭುತವಾಗಿ ಮಾತಾಡ್ತಾರೆ ಸ್ವಾಮಿ, ನಮ್ಗೆಲ್ಲ ಅವಳೆ ಸ್ವಾಮಿ. ಇಲ್ಲಿ ನನ್ ಮಕ್ಳಿಲ್ಲ ಅನ್ನೋ ಕೊರಗೆ ಇಲ್ಲ ಸ್ವಾಮಿ ಅವಳ ಹತ್ರ ಇದ್ರೆ. ಹೌದಮ್ಮ, ಸ್ವಾಮಿ. ಹೌದಮ್ಮ, ಅಷ್ಟು ಖುಷಿಯಾಗಿ ಆ ರಾಯರ ಆಶೀರ್ವಾದ ಅನುಗ್ರಹ ಇದೆ ಅಮ್ಮ ತಾಯಿ. ಇದೆ ಸ್ವಾಮಿ ಅವಳ ಮೇಲೆ. ಅವಳು ಹೇಳ್ತಾ ಇರ್ತಾಳೆ ನನ್ಗೆ ಯಾವಾಗಾದ್ರೂ ಬಂದು ಕಣ್ಣೀರ್ ಒರೆಸ್ತಾಳೆ ಸ್ವಾಮಿ ಅವಳು. ಅವಳ ಅಷ್ಟು ಇದು ಸ್ವಾಮಿ ನಮ್ಗೂ. ಓಕೆ ಅಮ್ಮ.